ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕೀರ್ತನಾ ಮಂಜುನಾಥ್. ಏನಪ್ಪ ಇದು ಯಾವಾಗೂ ವಾಯ್ಸ್ ಓವರ್ ಕೊಡೋಳು ಇವಾಗ ಡೈರೆಕ್ಟಾಗಿ ಕೂತು ಮಾತಾಡ್ತಾ ಇದ್ದಾಳೆ ಅಂದ್ಕೊಂಡಿದ್ದೀರಾ? ಎಸ್, ಇದು ನನ್ನ ಒಂದು ಮೋಸ್ಟ್ ಮೆಮೊರೇಬಲ್ ವಿಡಿಯೋ ಆಗಿರುತ್ತೆ ಆ್ಯಂಡ್ ನನ್ನ ಮಗಳಿಗೆ ಕೂಡ ಆಗಿರುತ್ತೆ. ಇದು ಏನಪ್ಪ ಅಂದರೆ ಇದು ನನ್ನ ಮಗಳ ಡೆಲಿವರಿ ಸ್ಟೋರಿ, ನನ್ನ ಪ್ರೆಗ್ನೆನ್ಸಿ ಆ್ಯಂಡ್ ಡೆಲಿವರಿ ಸ್ಟೋರಿ ಆಗಿರುತ್ತೆ. ಏನಪ್ಪ ಸ್ಪೆಷಲ್ ಇದರಲ್ಲಿ ಅಂದರೆ ನನ್ನ ಮಗಳ ಬರ್ತಡೇ ಫೆಬ್ರವರಿ 1, ಆದ್ದರಿಂದ ಅವಳಿಗೋಸ್ಕರ ಒಂದು ಡೆಡಿಕೇಟೆಡ್ ವಿಡಿಯೋ. ಈ ಪ್ರೆಗ್ನೆನ್ಸಿ ಜರ್ನಿನ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಅಫ್ಕೋರ್ಸ್ ಮದುವೆಯಿಂದನೇ ಸ್ಟಾರ್ಟ್ ಮಾಡ್ತೀನಿ. ನಮ್ಮದು ಮದುವೆ ಆಗಿದ್ದು ಬಂದು 2017 ಏಪ್ರಿಲ್ 21 ಆಯಿತು. ನಮ್ಮ ಮದುವೆ ಆದ ಡೇಟು ಮಂತಲ್ಲೇ ಆಲ್ಮೋಸ್ಟ್ ತುಂಬ ಜನದ ಮದುವೆ ಆಯಿತು. ಅಂದರೆ ನಮ್ಮ ಊರಲ್ಲಾಗಿರ್ಬೋದು, ನಮ್ಗೆ ಗೊತ್ತಿರೋರ್ದಾಗಿರ್ಬೋದು. ಅದೇ ನನಗೆ ಒಂಥರ ಮೈನಸ್ ಪಾಯಿಂಟ್ ಆಯಿತು ಅಂದ್ಕೋತೀನಿ. ನನ್ನ ಮದುವೆ ಆಗಿ ಒಂದು 6 ಮಂತ್ಸ್ ಆಯಿತು ಅಂದಾಗ ನಾವು ಇಲ್ಲಿರೋದ್ರಿಂದ ಪಲಮ್ನೇರಲ್ಲಿ ಇಲ್ಲಿ ಯಾರೋ ಅಷ್ಟು ನಮ್ಗೆ ಗೊತ್ತು ಇರಲಿಲ್ಲ, ಮಾತಾಡಿಸ್ತಾನೂ ಇರಲಿಲ್ಲ. ನಾವು ಹಳ್ಳಿಗೆ ಹೋದಾಗೆಲ್ಲ ಆ ಕಡೆ ಎಲ್ಲ ಇದರಲ್ಲೇ ಮದುವೆ ಆಯ್ತಲ್ಲ, ಅಂದರೆ ಆ ಮಂತು ಇದರಲ್ಲಿ ಅವರೆಲ್ಲ ಪ್ರೆಗ್ನೆಂಟ್ ಆಗಿದ್ದಾರೆ, ನಿಂದೇನಾಗಿಲ್ಲ. ಮತ್ತು ಹಳ್ಳಿಯಲ್ಲಿ ಓಡಾಡೋರು ಬರೋರೆಲ್ಲ ಮಾತಾಡೋರಲ್ವ, ಏಮಮ್ಮ ನೀರು ಪೋಸ್ಕೊಂಡವ ಅನ್ನೋರು. ನನಗೆ ಗೊತ್ತಿಲ್ಲ ಅದೇನು ನೀರು ಪೋಸ್ಕೊಂಡಿದೆ ಅಂತಂದೆ. ಹೇಳ್ತಿದ್ದೆ ಅವ್ರಿಗೆ ಆನ್ಸರ್, ಪೋಸ್ಕೊಂಡನು ಎನ್ನೋ ನೆಲ ನೀರು ಪೋಸ್ಕೊಂಡಿದ್ದನ್ಕೆ ಎನ್ನೋ ನೆಲ ಐತೆ ಅಂತ ಇದ್ರು. ಅದಕ್ಕೆ ಇವಾಗ ಆ ಥರ ನಾನು ಆನ್ಸರ್ ಮಾಡ್ತಾಯಿದ್ದೆ. ನೀನು ನೀರು ಪೋಸ್ಕೊಂಡನು, ನೆನ್ನಕ್ಕೆ ಕೂಡ ತಲೆಗೆ ಪೋಸ್ಕೊಂಡನು ಅಂತ ಇದ್ದೆ. నేను అట్లే కదమ్మా అడిగింది, నీళ్ళు పోసుకున్నావా అంటే ప్రెగ్నెంట్ అయినవా అని అర్థము ಅಂದರು. ಈ ಥರನಾ, ನೀರು పోసుకున్నావా ಅಂದರೆ ಈ ಅರ್ಥನಾ ಅಂತ ನನಗೆ ಆಗ ಗೊತ್ತಾಯಿತು. ఆమెలే ಇಲ್ಲ అంತಾనే ಹೇಳ್ತಾ ఇద్దే. ఏమ్మా అందరిది మీ పెండ్లైనప్పుడంతా ఇదే ఉండేది, ఇప్పుడు అందరికి 3వ నెల 4వ నెల, మీరేమమ్మా ಹಂಗೆ ಹಿಂಗೆ ಅಂತ ಇದ್ರು. ಸರಿ ಅಂದ್ಕೊಂಡು ನಾನು ಅಷ್ಟು ತಲೆ ಕೆಡಿಸ್ಕೊತಾ ಇರಲಿಲ್ಲ. ಹೀಗೆ ಒಂದಿನ ಏನಾಯಿತು ಅಂದರೆ, ನಮ್ಮ ಮನೇಲಿ ಒಂದು ಅಜ್ಜಿ ಇದ್ದಾರೆ, ಅವ್ರು ಬಂದುಬಿಟ್ಟು ಕೇಳಿಬಿಟ್ರು. ಅಂದರೆ ನಮ್ಮ ತಾತ ತಿಥಿ ಹಂಗೆ ನಡೀತಾ ಇದ್ದಾಗ ಎಲ್ಲರೂ ಇದ್ದರು. ಎಲ್ಲರ ಮುಂದೆನೂ ಒಂದೇ ಸಲ ಕೇಳಿಬಿಟ್ರು. ಹೆಂಗಂದರೆ, ಏನು ಕೀರ್ತನ ಹಿಂಗೆ ಏನು ಇನ್ನೂ ಪ್ರೆಗ್ನೆಂಟ್ ಆಗಿಲ್ಲ, ಏನೂ ಇಲ್ಲ, ಏನಾದರೂ ಪ್ರಾಬ್ಲಮ್ ಇದೆಯೇನೋ, ದೊಡ್ಡ ಆಸ್ಪತ್ರೆಯಲ್ಲಿ ತೋರಿಸ್ಕೊಬಿಡು ಅಂದರು. ನನಗೆ ಎಲ್ಲರ ಮುಂದೆ ಕೇಳೋ ಅಷ್ಟೊತ್ತಿಗೆ ಎಲ್ಲಿತ್ತೋ ಗೊತ್ತಿಲ್ಲ, ಅವಳು ಎಷ್ಟು ಹತ್ಬಿಟ್ಟಿದ್ದೀನಿ ಅಂದರೆ, ನಮ್ಮ ಆಂಟಿ ನಮ್ಮ ಅತ್ತೆ ಹತ್ರ ಎಲ್ಲ ಹೇಳ್ಕೊಂಡು ಅವರು ಏನು ಕೇಳ್ತಾ ಇರಲಿಲ್ಲ. ಅಫ್ಕೋರ್ಸ್ ಇದ್ದೇ ಇರುತ್ತಲ್ಲ, ಅವರೆಲ್ಲ ಆದಮೇಲೆ ಅವ್ರಿಗೂ ಮನಸ್ಸಲ್ಲಿ ಇದ್ದೇ ಇರುತ್ತೆ, ಇಂಕ ಕಾಲೇ ಅದು ಅನ್ನೋದು. ಆದರೂ ಅವ್ರ ಹತ್ರ ಹೇಳ್ಕೊಂಡಾಗ ಏನಾಗಲ್ಲ, ನೀನೇ ಹೇಳು, ಇಲ್ಲ ನಮ್ಗೆ ಇವಾಗೆ ಬೇಡ ಅಂತ ಅಂದ್ಕೊಂಡಿದ್ದೀವಿ ಅಂತಲೇ ಹೇಳು ಅಂತಲೇ ಹೇಳ್ಕೊಟ್ರು ನಮ್ಮ ಅತ್ತೆ ಆಗಲಿ ನಮ್ಮ ಆಂಟಿಯವರಾಗಲಿ ಎಲ್ಲ. ಅಮ್ಮಗೆ ಫೋನ್ ಮಾಡಿ ಹತ್ಕೊಳಕ್ಕೆ ಶುರು ಮಾಡಿಬಿಟ್ಟೆ, ಈ ಥರ ಅಂತ ಇದ್ದಾರಮ್ಮ ಎಲ್ಲರೂ ಅಂತ. ಇನ್ನೊಂದು ಏನಂದರೆ, ನನಗಿಲ್ಲಿ ಯಾರು ಡಾಕ್ಟ್ರು ಅಂಥವರೆಲ್ಲ ಯಾರೂ ಗೊತ್ತಿರಲಿಲ್ಲ. ಸರಿ ಬಿಡು, ಏನಕ್ಕೆ ಯೋಚನೆ ಮಾಡ್ತೀಯ, ಈ ಸಲ ಕೈವರೆಗೆ ಬಂದಾಗ ಇಲ್ಲೇ ಬಾ, ಯಾರಾದ್ರೂ ತೋರಿಸೋಣ, ಅವ್ರ ಸಮಾಧಾನಕ್ಕೆ ಇಲ್ಲ ನಿನ್ನ ಸಮಾಧಾನಕ್ಕೆ ಏನು ಇರಲ್ಲ, ನಿನ್ಗೆ ಇನ್ನೂ ಇಷ್ಟು ವಯಸ್ಸು. ನನಗೆ ಆ್ಯಕ್ಚುಲಿ ಮದುವೆ ಆದಾಗ 18 ಇಯರ್ಸಲ್ಲಿ ಮದುವೆ ಆಗಿದ್ದು. ಈ ವಯಸ್ಸಿಗೆ ಏನಕ್ಕೆ ಹಿಂಗೆಲ್ಲ ಆಡ್ತೀಯಾ ಅಂದ್ಬಿಟ್ಟು ಇದು ಮಾಡಿದ್ರು. ಸರಿ ಅಂದ್ಕೊಂಡು ಅವತ್ತೆಲ್ಲ ಮುಗೀತು. ಇನ್ನೊಂದ್ಸಲಿ ನಾನು ಊರಿಗೆ ಹೋಗಿದ್ದೆ. ಊರಲ್ಲಿ ಹೇಳಿದಾಗ ನಮ್ಮ ಅಕ್ಕ ನಮ್ಮಮ್ಮ ಅವರೆಲ್ಲ ಸುಮ್ಮನೆ ಬೈಯೋಕ್ಕೆ ಶುರು ಮಾಡಿಬಿಟ್ರು. ಏನು ಈ ವಯಸ್ಸಿಗೆ ಹಿಂಗೆಲ್ಲ ಆಡ್ತೀಯಾ, ಏನು ನಿಂಗೆ ವಯಸ್ಸಾಗೋಗಿದೆಯಾ, ಹಾಗೆ ಹೀಗೆ ಅಂತ. ಮತ್ತು ಹೋಗ್ಲಿ ಬಿಡು, ನಿನ್ನ ಸಮಾಧಾನಕ್ಕಾದರೂ ಒಬ್ಬರ ಹತ್ರ ತೋರಿಸೋಣ ಅಂತ ಹೇಳಿದರು. ಸರಿ ಅಂದ್ಕೊಂಡು ಕೆಲವೊಂದು ಇದ್ದಾರೆ ಚಿಂತಾಮಣಿಯಲ್ಲಿ. ನನಗೆ ಕೆಲವೊಬ್ರು ಇಷ್ಟ ಆಗಲ್ಲ, ಅಂದರೆ ಅವರು ರೂಡಾಗಿ ಮಾತಾಡೋದು, ಅವ್ರ ಆ್ಯಟಿಟ್ಯೂಡ್ ಎಲ್ಲ ನಂಗೆ ಇಷ್ಟನೇ ಆಗಲ್ಲ. ಸರಿ ಅವ್ರ ಹತ್ರ ಎಲ್ಲ ಬೇಡ ಅಂದ್ಬಿಟ್ಟು ಒಂದು ಡಾಕ್ಟ್ರ್ ಹತ್ರ ಹೋದ್ವಿ. ಅಂದರೆ ಲೇಡೀಸ್ ಎಲ್ಲ, ಜೆಂಟ್ಸೇ ಇದ್ದರು. ಅವ್ರ ವೈಫ್ ಬಂದು ಕೂಡ ಗೈನಕಾಲಜಿಸ್ಟು. ಏನಂದರೆ ಅವರು ಫೋನಲ್ಲೇ ನಮ್ಮನ್ನ ಇದು ಮಾಡ್ತಾಯಿದ್ರು, ಟ್ರೀಟ್ ಮಾಡ್ತಾಯಿದ್ರು. ಇನ್ನು ಮುಂದೆ ಅವ್ರ ಹಸ್ಬೆಂಡ್ ಇರ್ತಾಯಿದ್ರು, ಅವರೆಲ್ಲ ಬರ್ಕೊಡೋದು ಅದು ಇದು ಮಾಡ್ತಾಯಿದ್ರು ಅಷ್ಟೇ. ಸರಿ, ಅಲ್ಲಿ ಸ್ಕ್ಯಾನ್ ಮಾಡಿಸ್ಕೊಂಬಂದ್ವಿ, ಬ್ಲಡ್ ಟೆಸ್ಟ್ ಮಾಡಿಸಿದ್ರು, ಎಲ್ಲ ಮಾಡಿದ್ರು, ಏನೂ ಪ್ರಾಬ್ಲಮ್ ಇಲ್ಲ, ಇಷ್ಟು ಕೂಡ ಪ್ರಾಬ್ಲಮ್ ಇಲ್ಲ. ಇವಾಗ ಮಾಮೂಲಿಯಾಗಿ ದಪ್ಪ ಇರೋರಿಗೆ ಥೈರಾಯ್ಡ್ ಇರುತ್ತೆ, PCOD ಇರುತ್ತೆ, PCOS ಈ ಥರ ಎಲ್ಲ ಇರುತ್ತೆ. ಅಫ್ಕೋರ್ಸ್ ನಾನು ದಪ್ಪ ಇದ್ದೀನಿ, ಆದರೆ ಈ ಥರ ಯಾವ ಪ್ರಾಬ್ಲಮ್ಸು ನನಗೆ ಫಸ್ಟಿಂದನೂ ಇಲ್ಲ. ಆಮೇಲೆ ಸರಿ, ನಾರ್ಮಲಾಗಿ ಪೇರೆಂಟಿಂಗಲ್ಲಿ ಟ್ಯಾಬ್ಲೆಟ್ ಕೊಡ್ತಾರಲ್ಲ, ಫೋಲಿಕ್ ಆ್ಯಸಿಡ್ಸು, ವಿಟಮಿನ್ಸು ಮತ್ತು ಕ್ಯಾಲ್ಶಿಯಮ್ ಟ್ಯಾಬ್ಲೆಟ್ಸು ಈ ಥರವೇ ಪ್ರಿಸ್ಕ್ರೈಬ್ ಮಾಡಿದ್ರು ಅಷ್ಟೇ. ಸರಿ ತಗೊಂಡು ಅವ್ರೇನಂದರೆ ತಿಂಗ್ಳಿಗೊಂದ್ಸಲಿ ಬರೋಕ್ಕೆ ಹೇಳಿದ್ರು. ಹೆಂಗಂದರೆ, ಇವಾಗ ಮೆನ್ಸ್ಟ್ರಲ್ ಸೈಕಲ್ ಇರುತ್ತಲ್ಲ, 3 ಡೇಸ್ಗೆ 4 ಡೇಸ್ಗೆ ಆ ಥರ ಬರೋಕ್ಕೆ ಹೇಳಿದ್ರು. ಏನೂ ಪ್ರಾಬ್ಲಮ್ ಇಲ್ಲ ಅಂದ್ರೂ ಬರೋಕ್ಕೆ ಹೇಳಿದ್ರು. ಸರಿ ಬಿಡು ಯಾವುದೋ ಅಂದ್ಕೊಂಡು ತಿಂಗ್ಳಿಗೊಂದ್ಸಲಿ ಬರೋಂಗಾಯಿತು ನನಗೆ. ಸರಿ ನೋಡ್ತಾ ಫೋಲಿಕ್ ಆ್ಯಸಿಡ್ ಮಾಮೂಲು ಒಂದು ತೊಗೊಬೇಕು. ಬಟ್ ಬೇರೆ ಎಲ್ಲ ತೊಗೊಂಡು ಇನ್ನೂ ನಾನು ದಪ್ಪ ಆಗೋಕ್ಕೆ ಶುರು ಮಾಡಿದೆ ಆ ಟ್ಯಾಬ್ಲೆಟಿಂದ.
ಮೆಡಿಕಲ್ ಎಲ್ಲ ಅಷ್ಟಾಯಿತು ಅಂದರೆ ಇನ್ನೊಂದು ಕಡೆ ಹರಕೆಗಳು ಹೊತ್ಕೊಳ್ಳೋದು ಮಾಮೂಲಿ ಗೊತ್ತಿರುತ್ತಲ್ಲ. ನಾನೊಂದಷ್ಟು, ನಮ್ಮಮ್ಮ ಒಂದಷ್ಟು, ನನಗೆ ತುಂಬ ಬೇಕಾದವರೆಲ್ಲರೂ ಕೂಡ ಈ ಥರ ದೇವಸ್ಥಾನಗಳ್ಗೆ ಹೋಗೋದು, ವಾರ ವಾರ ಹರಕೆ ಮಾಡ್ಕೊಳ್ಳೋದು, ಈ ಥರ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ರು. ಸರಿ, ಎಲ್ಲ ಮಾಡ್ತಾನೆ ಇದ್ದೀವಿ, ಬಟ್ ಏನೋ ಲಕ್ಕು ಅನಿಸುತ್ತೆ, ಆಗಲಿಲ್ಲ. ಆಮೇಲೆ ಒಂದು ದಿವಸ ನಮ್ಮೂರಲ್ಲಿ ಪದ್ಮ ಆಂಟಿ ಅಂತಿದ್ದಾರೆ, ಶೀಸ್ ನರ್ಸ್. ಅವ್ರ ಹತ್ರ ಹೋದೆ, ಈ ಥರ ರಿಪೋರ್ಟ್ ಎಲ್ಲ ತೊಗೊಂಡು, ಅಂದರೆ ಅವ್ರು ನಮ್ಗೆ ತುಂಬ ಫ್ರೆಂಡ್ಲಿ ಆಗಿದ್ರು ಆವಾಗ ಆ ರಿಪೋರ್ಟ್ ಎಲ್ಲ ತೊಗೊಂಡು ಓದಿ ತೋರಿಸ್ದೆ. ಆಂಟಿ ನೋಡಿ ಹಿಂಗೆಲ್ಲ ಅಂತ ಇದ್ದಾರೆ. ನಮ್ಮಮ್ಮ ಅಂತಾಯಿದ್ರು, ನೋಡಿ ಪದ್ಮ ಈ ಥರ ಎಲ್ಲ ಅಂತ ಇದ್ದಾರೆ, ಇನ್ನೂ ಆಗಲಿಲ್ಲ, ಇದು ಮಾಡ್ತಾರೆ. ಆಂಟಿ ರಿಪೋರ್ಟ್ ಎಲ್ಲ ನೋಡಿಬಿಟ್ಟು, ಈಗ ಏನಕ್ಕೆ ತೊಗೋತೀಯ, ಮಾತ್ರೆ ಎಲ್ಲ ನಿಲ್ಲಿಸ್ಬಿಡು, ನಿಂಗೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ, ಏನೂ ಇಲ್ಲ, ಇನ್ನೂ 1-2 ತಿಂಗಳು ಹಂಗೆ ನ್ಯಾಚುರಲಾಗಿ ಟ್ರೈ ಮಾಡಿ, ಏನೂ ಆಗಲ್ಲ, ಬಟ್ ಅದೇ ನೋಡೋಣ, ಇನ್ನೊಂದು 2 ತಿಂಗಳು ನೋಡು, ಅಕಸ್ಮಾತ್ ಅವಾಗೂ ನಿಲ್ಲಿಲ್ಲ ಅಂದರೆ ನಾನೇ ಅದಕ್ಕೆ ಏನು ಬೇಕೋ ಅದು ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಮಾತ್ರೆ ಎಲ್ಲ ನಿಲ್ಲಿಸ್ಬಿಟ್ಟೆ. ಈ ಕಡೆ ದೇವಸ್ಥಾನಕ್ಕೆ ಹೋಗೋದು ಶುರು ಮಾಡಿದೆ. ಆ್ಯಕ್ಚುಲಿ ಒಬ್ಬರಿದ್ದಾರೆ, ಅವ್ರು ಕರ್ಕೊಂಡು ಹೋಗ್ಬಿಟ್ಟು ನನ್ನ ಓಂ ಶಕ್ತಿ ದೇವಸ್ಥಾನದಲ್ಲಿ ಈ ತೊಟ್ಲು ಕಟ್ಟೋದು ಅಂತಾರಲ್ಲ, ತೊಟ್ಲು ಕಟ್ಸಿದ್ರು ನನ್ನ ಕೈಲಿ, ಆಯಿತಾ. ಮೇ ಬಿ ಅವಾಗ ಅಷ್ಟೊತ್ತಿಗೆ ನನಗೆ ನಿಂತಿತ್ತು, ಬಟ್ ನನಗೆ ಗೊತ್ತಾಗಿರಲಿಲ್ಲ ಅಷ್ಟೇ. ತೊಟ್ಲು ಕಟ್ಟಿದೆ. ಆಮೇಲೆ ಈ ಕಡೆ ಮಾತ್ರನೂ ಬಿಟ್ಬಿಟ್ಟೆ. ನನ್ನ ಪಾಡಿಗೆ ನಾನು ಆರಾಮಾಗಿದ್ದೆ, ಯಾವ ಟೆನ್ಷನೂ ಇರಲಿಲ್ಲ. ಬಿಟ್ಟೆ ನಂಗೆ ಮಗು ಬೇಕು, ನನಗೆ ಈ ಥರ ಪ್ರೆಷರು ಅದೆಲ್ಲ. ಒಂದು ಸ್ವಲ್ಪ ದಿನ ನಾನು ಊರಿಗೆ ಹೋಗೋಕ್ಕೂ ಬಿಟ್ಬಿಟ್ಟೆ. ಊರಿಗೆ ಹೋದರೆ ತಾನೇ ಇಂಥ ಮಾತುಗಳೆಲ್ಲ ಕೇಳಬೇಕಾಗುತ್ತೆ ಅಂದ್ಬಿಟ್ಟು ನಾನು ಬಿಟ್ಟೆ. ಆರಾಮಾಗಿ ಅಷ್ಟೊತ್ತಿಗೆ ನಮ್ಮ ಅಕ್ಕಂಗೆ ಒಂದು ಪಾಪು ಆಗಿತ್ತು, ಅದನ್ನ ನೋಡ್ಕೊಳ್ಳೋದು ಇದು ಚೆನ್ನಾಗಿತ್ತು ಅಂದ್ಬಿಟ್ಟು ಅದ್ರ ಬಗ್ಗೆ ಟೆನ್ಷನ್ ಎಲ್ಲ ಬಿಟ್ಬಿಟ್ಟು ಅಲ್ಲಿಗೆ ಅಂದರೆ ಅದ್ರ ಮೇಲೆ ಮೈಂಡ್ ಸೆಟ್ ಇತ್ತು ಅಷ್ಟೇ, ಪಾಪು ಮೇಲೆ. ಸರಿ ಅಂದ್ಬಿಟ್ಟು ಆ ಟೈಮಲ್ಲಿ ಆ ಟೈಮಲ್ಲಿ ನಮ್ಮೂರಲ್ಲಿ ಜಾತ್ರೆ ಇತ್ತು. ಜಾತ್ರೆಗೆಲ್ಲ ಹೋಗ್ಬಿಟ್ಟು ಬಂದೆ. ಮತ್ತು ನೆಕ್ಸ್ಟು ಪೀರಿಯಡ್ ಆದೆ, ಮಾರ್ಚಲ್ಲಿ ಆದೆ. ಮತ್ತು ನೆಕ್ಸ್ಟು 15 ಡೇಸ್ಗೆ ಇದು ಮತ್ತೆ ಸ್ವಲ್ಪ ಸ್ಪಾಟಿಂಗು ಆ ಥರ ಕಾಣಿಸ್ತು. ನಮ್ಮನೇಲಿ ಏನಂದರೆ ಡೇಟ್ ಆಗಿದೆ, ಅಂದರೆ ಪೀರಿಯಡ್ಸ್ ಬಂದಿದೆ ಅಂದರೆ ಹೊರಗಡೆ ಕೂರಿಸ್ಬಿಟ್ಟಿದ್ದಾರೆ, ಅಂದರೆ ಏನು ಟಚ್ ಮಾಡೋದು ಆ ಥರ ಏನಿಲ್ಲ, ಮೂಲೆಯಲ್ಲಿ ಕೂತಿರಬೇಕು ಅಷ್ಟೇ ಒಂದು ಹಾಲಲ್ಲಿ, ಆ ಥರ ನಮ್ಮ ಮನೇಲಿ. ಮತ್ತು ನಂಗೆ 15 ಡೇಸ್ಗೆ ಮತ್ತೆ ಬ್ಲೀಡಿಂಗ್ ಥರ ಶುರು ಆಗಿರೋದ್ರಿಂದ ಅದು ಏನಂತಾರೆ ಅಂದರೆ ಅದನ್ನು ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂತಾರಲ್ಲ ಆ ಥರ. ಬಟ್ ನನಗೆ ಅದು ಗೊತ್ತಿರಲಿಲ್ಲ ಆವಾಗ. ಸರಿ ಅಂದ್ಬಿಟ್ಟು ಮತ್ತೆ ನಾವು 15 ಡೇಸ್ಗೆ ನಾನು ಮತ್ತೆ ಕೂತ್ಕೊಬಿಟ್ಟಿದ್ದೀನಿ ಅಂದ್ಬಿಟ್ಟು ಆವಾಗ ಅದೇ. ಮತ್ತು ನೆಕ್ಸ್ಟು ಏನಂದರೆ ಒಂದು ಫಸ್ಟ್ ಆಗಿದ್ದ ಡೇಟ್ಗೆ ನೋಡಿದೆ, ಆವಾಗಲೂ ಆಗಲಿಲ್ಲ. ಮತ್ತೆ 15 ಡೇಸ್ಗೆ ಆದ್ನಲ್ಲ, ಅಂದರೆ ಬ್ಲೀಡಿಂಗ್ ಆಯ್ತಲ್ಲ, ಆ ಡೇಟ್ಗೂ ನೋಡಿದೆ, ಮತ್ತೆ ನಂಗೆ ಪೀರಿಯಡ್ಸ್ ಬರಲಿಲ್ಲ. ಬಿಡು, ಮತ್ತೆ ಏನೋ ಬ್ಲಡ್ ಕಮ್ಮಿನೋ ಇಲ್ಲ ಏನೋ ವೇರಿಯೇಷನ್ ಆಗಿದೆ ಅಂದ್ಕೊಂಡು ಸುಮ್ಮನೆ ಇದ್ದೆ. ಆ್ಯಕ್ಚುಲಿ ಆವಾಗ ನಾನು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡೋ ಅಷ್ಟೊತ್ತಿಗೆ ನನಗೆ ನಿಯರ್ಲಿ ಒಂದು 8 ವೀಕ್ಸ್ ಏನೋ ಇತ್ತು. ಆವಾಗ ಟೆಸ್ಟ್ ಮಾಡಿದ್ದೆ. ಇದು ನನ್ನ ಲೈಫ್ನ 2 ಡಾರ್ಕ್ ಲೈನ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಲೈನ್ಸ್ ಆಗಿರುತ್ತೆ ಇದು. ನಾನು ಅವಾಗಿಂದ ಹಿಂಗೆ ಎತ್ತಿಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಕರೆಕ್ಟಾಗಿದ್ದೀನಿ. ಯಾವಾಗ ನಾನು ಟೆಸ್ಟ್ ಮಾಡಿದೆ ಅಂದರೆ ನಮ್ಮ ಫಸ್ಟ್ ಇಯರ್ ಆ್ಯನಿವರ್ಸರಿ ಇತ್ತು. ನಾನೇ ನೋಡಿ ಡೇಟ್ ಕೂಡ ಬರ್ತಿಟ್ಟಿದ್ದೀನಿ, 21/4/2018 ಫಸ್ಟ್ ಆ್ಯನಿವರ್ಸರಿ ದಿನ. ತುಂಬ ಸ್ಪೆಷಲ್ ಆಗಿರೋದು ಇದು. ನನಗೆ ಆ ಟೈಮಲ್ಲಿ ಯಾವ ಥರ ರಿಯಾಕ್ಟ್ ಮಾಡಬೇಕು ಏನೂ ಗೊತ್ತಿರಲಿಲ್ಲ. ಆಯಿತು, ಇದನ್ನು ಫಸ್ಟ್ ನಾನು ತೋರಿಸಿದ್ದೆ ನಮ್ಮ ಅಕ್ಕಗೆ. ಅಂದರೆ ನಂಗೆ ಗೊತ್ತಿರಲಿಲ್ಲ, ನನ್ನ ಮನೇಲೂ ಹೇಳಿಲ್ಲ, ನಮ್ಮ ಹಸ್ಬೆಂಡ್ಗೂ ಹೇಳಿಲ್ಲ, ಈ ಥರ ಚೆಕ್ ಮಾಡಿದ್ದೀನಿ, ಇದು ತೊಗೊಂಬಂದಿದ್ದೀನಿ, ಏನೋ ಟ್ಯಾಬ್ಲೆಟ್ ತೊಗೋಬೇಕು ಅಂದ್ಬಿಟ್ಟು ಮೆಡಿಕಲ್ ಶಾಪ್ಗೆ ಹೋಗಿ ಇದು ತೊಗೊಂಬಂದ್ಬಿಟ್ಟೆ. ಆಮೇಲೆ ಇದನ್ನು ನಾನು ಫಸ್ಟ್ ತೋರಿಸಿದೆ ನಮ್ಮ ಅಕ್ಕಗೆ. ಇದು ಸ್ವಲ್ಪ ಲೈಟ್ ಆಗಿತ್ತು, ನೋಡಿಬಿಟ್ಟು ಹೇಳೋಕ್ಕ ಏನು ಅಂದ್ಬಿಟ್ಟು ನಮ್ಮ ಅಕ್ಕಗೆ ಕಳಿಸಿದ್ದೆ ಆ್ಯಕ್ಚುಲಿ. ಸರಿ ನೋಡಿದ್ರು ನಮ್ಮ ಅಕ್ಕ, ಇದು ಕನ್ಫರ್ಮ್ ಆಗಿದೆ ಅಂದರು. ಸರಿ ಅಂದ್ಬಿಟ್ಟು ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡ್ಗೂ ಈ ಥರ ಕನ್ಫರ್ಮ್ ಆಗಿದೆ ಅಂತ ಹೇಳಿದೆ. ಮತ್ತು ನಮ್ಮ ಅತ್ತೆ ಮಾವ ಅವ್ರಿಗೆಲ್ಲ ಫೋನ್ ಮಾಡಿ ಹೇಳಿದ್ವಿ. ಎಲ್ಲರೂ ಒಂದೇ ಹೇಳಿದರು, ಇನ್ನೂ ಒಂದು 3 ಮಂತ್ಸ್ವರೆಗೂ ಯಾರಿಗೂ ಹೇಳ್ಕೊಳಕ್ಕೆ ಹೋಗಬೇಡಿ, ಹಾಗೆ ಹೀಗೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅವತ್ತು ರಾತ್ರಿ ಮಲ್ಕೋತೀನಿ. ಅವತ್ತು ನನಗೆ ಸ್ಟಾರ್ಟ್ ಆಗಿರೋದು ನಿದ್ದೆ ಪ್ರಾಬ್ಲಮ್ಮು. ರಾತ್ರಿ ಎಲ್ಲ ನಿದ್ದೆ ಬರೋದಿಲ್ಲ ಟಿಲ್ ಡೆಲಿವರಿವರೆಗೂ. ಅವತ್ತಿನ ದಿನದಿಂದ ಸ್ಟಾರ್ಟ್ ಆಗಿ ಡೆಲಿವರಿವರೆಗೂ ನಾನು ರಾತ್ರಿ ಹೊತ್ತು ನಿದ್ದೆನೇ ಮಾಡಿಲ್ಲ, ಅದೇನೋ ಗೊತ್ತಿಲ್ಲ. ಮತ್ತು ಸರಿ ಅಂದ್ಬಿಟ್ಟು ನೆಕ್ಸ್ಟ್ ಡೇಯಿಂದನೇ ನನಗೆ ವಾಮಿಟ್ಸ್ ಶುರುವಾಗುತ್ತೆ. ವಾಮಿಟ್ಸ್ ಅಂದರೆ ಬೆಳಗ್ಗೆ ಹೋಗಿ ಬ್ರಷ್ ಮಾಡ್ತೀವಲ್ಲ ಆವಾಗಿಂದ ಸ್ಟಾರ್ಟ್ ಅಷ್ಟೇ. ಆವಾಗ ಒನ್ ಟೈಮ್ ಆಗೋದು, ಡೈಲಿ 1 ಟೈಮ್ ಅಷ್ಟೇ. ಅಷ್ಟೊತ್ತಿಗೆ ನಾನು ಬೆಳಗ್ಗೆ ಎದ್ದ ತಕ್ಷಣ ನಾರ್ಮಲಿ ಯಾರಿಗಾದ್ರೂ ಈ ಥರ ಸೆನ್ಸೇಷನು ಇಲ್ಲ ವಾಮಿಟ್ಸ್ ಆಗೋಗುತ್ತೆ ಅಂದರೆ ಅದೊಂಥರ ದಿನ ಎಲ್ಲ ಒಂಥರನೇ ಇರುತ್ತೆ. ಸರಿ, ಹೀಗೆ ಸ್ಟಾರ್ಟ್ ಆಗ್ತಾ ನೆಕ್ಸ್ಟು ನಮ್ಮ ಮೇನ್ ಇದ್ದಿದ್ದು ಯಾರಿಗೆ ತೋರಿಸೋದು ಅಂತ. ಸರಿ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಅವರ ರಿಲೇಷನ್ನೇ ಒಬ್ಬರ ಹತ್ರ ಕರ್ಕೊಂಡೋದು. ಯಾಕೆ ಫಸ್ಟ್ ವಿಸಿಟ್ ಆಯಿತು, ಅಲ್ಲೂ ಈ ಥರ ಚೆಕ್ ಮಾಡಿದ್ರು, ಇದು ಕನ್ಫರ್ಮ್ ಆಗಿದೆ ಅಂತೇಳಿದ್ರು. ಮತ್ತು ಅದಕ್ಕೆ ಬೇಕಾಗಿರೋ ಇಂಜೆಕ್ಷನು, ಅದು ಒಂದು ಇಂಜೆಕ್ಷನ್ ಏನೋ ಹಾಕಿದ್ರು. ಸರಿ, ಅವರು ಒಂಥರ ರೂಡಾಗಿ ಮಾತಾಡೋಕ್ಕೆ ಶುರು ಮಾಡಿದ್ರು ಡಾಕ್ಟ್ರು. ನಂಗೆ ಫಸ್ಟೇ ರೂಡಾಗಿ ಮಾತಾಡೋದು ಆ ಥರ ಎಲ್ಲ ಮಾತಾಡಿದ್ರೆ ನಂಗೆ ಆಗಲ್ಲ. ಸರಿ, ಒಂದು ವಿಸಿಟ್ಗೆ ನಾನು ಅಲ್ಲಿ ನಿಲ್ಲಿಸ್ಬಿಟ್ಟೆ ಅವ್ರ ಹತ್ರ. ನೆಕ್ಸ್ಟು ಅಷ್ಟೊತ್ತಿಗೆ ಒಂದು 3 ಮಂತ್ಸ್ ಆಗೋಗಿತ್ತು. ಮತ್ತು ನಮ್ಮ ಹಸ್ಬೆಂಡಿಗೆ ಮತ್ತೆ ಗೊತ್ತಿರೋರು ಇನ್ನೊಂದು ಡಾಕ್ಟ್ರ್ ಹತ್ರ ಕರ್ಕೊಂಡೋದ್ರು. ಆ ಅಮ್ಮ ಅಂತೂ ಇದ್ದಿದ್ದು ಭಯ ಇಡಿಸ್ಬಿಟ್ಲು. ಯಾವ ಥರ ಅಂದರೆ
ಫಸ್ಟ್ ವಿಸಿಟ್ಗೆ ಹೋಗಿದ್ದೀವಿ. ತುಂಬ ರೂಡಾಗಿ ಮಾತಾಡೋಳು. ಸರಿ ಸ್ಕ್ಯಾನ್ ಎಲ್ಲ ಮಾಡಿದ್ಲು. ಆ ಸ್ಕ್ಯಾನ್ ರಿಪೋರ್ಟ್ ಫಾಸ್ಟ್ ಸ್ಕ್ಯಾನು. ಅಷ್ಟೊತ್ತಿಗೆ ಹಾರ್ಟ್ ಬೀಟ್ ಎಲ್ಲ ಸ್ಟಾರ್ಟ್ ಆಗೋಗಿತ್ತು. ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ಸರಿ ಆವತ್ತು ಸರಿ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರು. ಸರಿ ಅಂದ್ಬಿಟ್ಟು ತೊಗೊಂಡು ವಾಪಸ್ ಬಂದೆ. ನೆಕ್ಸ್ಟ್ ವಿಸಿಟ್ಗೆ ಅಂತ ಹೋದ್ವಿ. ಇನ್ನು ಪ್ರೆಗ್ನೆನ್ಸಿ ಆದಮೇಲೆ ಕೆಲವೊಬ್ಬರು ಒಂದೊಂದು ಥರ ವೆಯ್ಟ್ ಪುಟ್ ಆನ್ ಹೋಗ್ತಾರೆ. ನಾನು ಸ್ವಲ್ಪ ಜಾಸ್ತಿನೇ ಅದೇ ಅಂದ್ಕೊಳ್ಳಿ. ಹೋಗಿ ಕೇಳಿದ್ರು, ಏನಮ್ಮ ಹಿಂಗೆ ವೆಯ್ಟ್ ಜಾಸ್ತಿ ಆಗ್ಬಿಟ್ಟಿದೆಯಾ ಹಾಗೆ ಹೀಗೆ ಅಂತ ಹೇಳಿದ್ರು. ಸರಿ ಅಂದ್ಕೊಂಡು, ಇಲ್ಲ ನೀನು ಥೈರಾಯ್ಡ್ ಟೆಸ್ಟ್ ಮಾಡಿಸ್ಬೇಕಾಗುತ್ತೆ, ನಿಮ್ಗೆ ಥೈರಾಯ್ಡ್ ಇರುತ್ತೆ ಹಾಗೆ ಹೀಗೆ ಅಂತ. ಇನ್ನೂ ಟೆಸ್ಟು ಮಾಡಿಸಿಲ್ಲ ಏನಿಲ್ಲ. ಆವಾಗಲೇ ಅಮ್ಮ ಫಿಕ್ಸ್ ಆಗಿಬಿಟ್ಲು ನಂಗೆ ಥೈರಾಯ್ಡ್ ಇದೆ ಅಂತ. ಸರಿ ಅಂದ್ಬಿಟ್ಟು ಹೋಗ್ಲಿ ಅಂದ್ಬಿಟ್ಟು ಇಲ್ಲಿ ಥೈರಾಯ್ಡ್ ಸ್ಪೆಷಲಿಸ್ಟೇ ಒಬ್ಬರಿದ್ದಾರೆ, ಅವ್ರ ಹತ್ರ ಹೋದ್ವಿ. ಇಲ್ಲ ನೀನು ಯಾಕೆ ನನಗೆ ಅಷ್ಟೊತ್ತಿಗೆ ಥೈರಾಯ್ಡ್ ಇದೆ ಅನ್ನೋ ಅಷ್ಟೊತ್ತಿಗೆ ಕಣ್ಣಲ್ಲಿ ಬಂದೇ ಬಿಡ್ತು, ಭಯ ಶುರುವಾಗೋಯ್ತು. ಎಲ್ಲ ಮಾಡಿದ್ರು. ಅವ್ರ ಹತ್ರ ಹೋದಿ. ಅವ್ರಂದ್ರು, ನೀನು ಯಾಕೆ ಇಷ್ಟೆಲ್ಲ ಭಯ ಬೀಳ್ತೀಯಾ, ಏನೂ ಇರಲ್ಲ, ನಿನ್ಗೆ ಇಲ್ಲಿ ಇಷ್ಟ ಆಗಿಲ್ಲ ಅಂದರೆ ಹೇಳು, ನಾನು ಒಬ್ರಿಗೆ ಸಜೆಸ್ಟ್ ಮಾಡ್ತೀನಿ ಅಂದರು. ಸರಿ ಸರ್ ನಾನು ಆ ಥರ ಮಾಡಿ ಅಂತ ಹೇಳಿದ್ರು. ಮತ್ತು ಥೈರಾಯ್ಡ್ ಟೆಸ್ಟ್ ಕೂಡ ಮಾಡಿಸಿದೆ ನಾನು. ಥೈರಾಯ್ಡ್ ಟೆಸ್ಟಲ್ಲಿ ಏನಿಲ್ಲ, ಎಲ್ಲ ನಾರ್ಮಲ್ ಆಗಿದೆ ಅಂತ ಅವರು ಒಂದು ಕಡೆ ಬರ್ಕೊಟ್ರು, ಚಿತ್ತೂರಿಗೆ. ಆ್ಯಕ್ಚುಲಿ ಇಲ್ಲಿ ಪಲಮ್ನೇ ಇರೋದು, ನಾವಿರೋದು. ಅವರು ಚಿತ್ತೂರಿಗೆ ಬರ್ಕೊಟ್ರು. ಚಿತ್ತೂರಲ್ಲಿ ಭುವನೇಶ್ವರಿ ಡಾಕ್ಟರ್ ಅಂತ, ಬಾಬು ನರ್ಸಿಂಗ್ ಹೋಮ್ ಅಂತ. ಸರಿ ಅಂದ್ಬಿಟ್ಟು ಅಷ್ಟೊತ್ತಿಗೆ ನಮ್ಮಮ್ಮ ಬಂದರು. ಯಾವಾಗಲೂ ಪಾಪ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದಾಗಿಂದನೂ ನಮ್ಮಮ್ಮ ಇಲ್ಲ ನಮ್ಮ ದೊಡ್ಡಮ್ಮ ನನ್ನ ಜೊತೆಲೇ ಇರೋರು. ಟಿಲ್ ನಮ್ಮಮ್ಮ ಮನೆಗೆ ಕರ್ಕೊಂಡು ಹೋಗೋವರೆಗೂ ಯಾರೋ ಒಬ್ಬರು ನನ್ನ ಜೊತೆ ಇದ್ದೇ ಇರ್ತಾಯಿದ್ರು. ಯಾಕಂದರೆ ಇಲ್ಲಿ ನಾನು ಒಬ್ಬಳೇ ಇರ್ತಾಯಿದ್ದೆ ಅಲ್ಲ. ನಮ್ಮ ಹಸ್ಬೆಂಡ್ ಏನಾದ್ರು ದೇವಸ್ಥಾನಕ್ಕೆ ಅದಕ್ಕೆ ಇದಕ್ಕೆ ಹೋದಾಗ ವಾಮಿಟ್ಸ್ ಬೇರೆ ಮಾರ್ನಿಂಗ್ ವಾಮಿಟ್ಸ್ ಇರ್ತಾಯಿತ್ತಲ್ಲ, ಸುಮ್ಮನೆ ಯಾಕೆ ಒಬ್ಬಳೇ ಇರ್ತಾಳೆ ಅಂದ್ಬಿಟ್ಟು ಯಾರೋ ನಮ್ಮಮ್ಮ ಆಗಲಿ ಇಲ್ಲ ನಮ್ಮ ದೊಡ್ಡಮ್ಮ ಆಗಲಿ ಇಬ್ಬರಲ್ಲಿ ಒಬ್ರು ಇರೋರು ಯಾವಾಗಲೂ ನನ್ನ ಜೊತೆ. ಸರಿ ಅಂದ್ಬಿಟ್ಟು ಚಿತ್ತೂರಿಗೆ ಹೋದ್ವಿ ಹಾಸ್ಪಿಟಲ್ಗೆ. ಫಸ್ಟ್ ಟೈಮ್ ಹೋದಾಗ ಇಲ್ಲಿ ಥೈರಾಯ್ಡ್ ಟೆಸ್ಟ್ ಎಲ್ಲ ಮಾಡಿಸ್ಕೊಂಡು ಎತ್ಕೊಂಡು ಹೋದ್ವಲ್ಲ, ಎಲ್ಲ ನೋಡಿಬಿಟ್ಟು ಯಾರಮ್ಮ ನಿಂಗೆ ಹೇಳಿದ್ದು, ಯಾರು ನಿಂಗೆ ಹೇಳಿದ್ದು, ಇದೇ ಟೋನೆಲ್ಲ ಕೇಳಿದ್ದು. ಅಂದರೆ ಅವ್ರು ತೆಲುಗಲ್ಲಿ ಹೇಳಿದ್ರು ಬಿಡಿ. ಹಿಂಗೆ ಕೇಳಿಬಿಟ್ಟು ಮತ್ತು ಅಲ್ಲಿ ಒಂದು ಏನಂತಾರೆ ಲಿಸ್ಟ್ ಥರನ ಏನೋ ತೋರಿಸಿದ್ರು. ಅಂದರೆ ಫಸ್ಟ್ ಟ್ರೈಮಿಸ್ಟರ್ಗೆ ಅಂದರೆ 3 ಮಂತ್ಸಿಗೆ, ಮತ್ತು ನೆಕ್ಸ್ಟ್ 6 ಮಂತ್ಸ್ಗೆ, ನೆಕ್ಸ್ಟ್ 9 ಮಂತ್ಸ್ಗೆ ಇಷ್ಟು ವ್ಯಾಲ್ಯೂಸ್ ಇರಬೇಕು ಥೈರಾಯ್ಡ್ ಅನ್ನೋದು. ಅದೆಲ್ಲ ಚೆಕ್ ಮಾಡಿದಾಗ, ನನ್ನ ರಿಪೋರ್ಟ್ ಚೆಕ್ ಮಾಡಿದಾಗ ಎಲ್ಲದಕ್ಕೆ ಕಮ್ಮಿನೇ ಇತ್ತು. ಬಾರ್ಡರ್ ಕೂಡ ಇರಲಿಲ್ಲ, ಕಮ್ಮಿನೇ ಇತ್ತು. ಸರಿ ಅಂದ್ಬಿಟ್ಟು ನೆಕ್ಸ್ಟು ಮಾತಾಡೋದು ಅಷ್ಟೇ ತುಂಬ ಸ್ಪೀಟಾಗಿ ಮಾತಾಡೋರು. ಏಮ್ರಾ ಪೋರಾ ರಾರಾ ಅಂದ್ಕೊಂಡು ಈ ಕಡೆ ಎಲ್ಲ ಹಂಗೆ ಮಾತಾಡ್ತಾರಲ್ಲ ಆ ಥರ ಮಾತಾಡ್ತಾಯಿದ್ರು. ಏನಮ್ಮ ಹೋಗಮ್ಮ ಬಾರಮ್ಮ ಆ ಥರ. ಸರಿ ಅಂದ್ಬಿಟ್ಟು ನನಗೆ ಇಷ್ಟ ಆಗೋದು ಡಾಕ್ಟ್ರು. ನಾನಿನ್ನು ಇಲ್ಲಿಗೆ ಬರೋರು ನಾನು ಅವ್ರ ಹತ್ರನೇ ಕಂಟಿನ್ಯೂ ಮಾಡಿದ್ದೆ. ಸರಿ ಫಸ್ಟ್ ವಿಸಿಟು ನೋಡಿಸ್ಕೊಂಡೆ, ಮತ್ತು ಎಲ್ಲ ಚೆನ್ನಾಗೇ ಇದೆ ಅಂದ್ಬಿಟ್ಟು ಸ್ಕ್ಯಾನ್ ಮಾಡಿದ್ದಲ್ಲ 3 ಮಂತ್ಸಲ್ಲಿ, ಇವಾಗೇನು ಬೇಡ ಬಿಡು, ನೆಕ್ಸ್ಟ್ 5 ಮಂತ್ಸ್ಗೆ ಬನ್ನಿ ಆವಾಗ ಮಾಡೋಣ ಅಂತ ಹೇಳಿದರು. ಆವಾಗ ಬಂದು ಅನಾಮಲಿ ಸ್ಕ್ಯಾನು ಸಮಥಿಂಗ್ ಟಿಫಾ ಸ್ಕ್ಯಾನು ಏನೋ ಹೇಳ್ತಾರೆ, ಅದು ಮಾಡಿಸ್ಕೊಳ್ಳೋಣ ಇವಾಗ ಇಷ್ಟೇ ಅಂದ್ಬಿಟ್ಟು ಟ್ಯಾಬ್ಲೆಟ್ಸ್ ಎಲ್ಲ ಬರ್ಕೊಟ್ಟು ಮತ್ತೆ ಕಳಿಸ್ಬಿಟ್ರು. ಸರಿ ಅಂತ ಬಂದಮೇಲೆ ತೋರಿಸ್ಕೊಂಬಂದಲ್ಲ, ಮತ್ತು ನಾವೊಂದು ಡಿಸೈಡ್ ಆದ್ವಿ ಅವತ್ತೇ, ಈವೇನ್ ಸಿಸೇರಿಯನ್ ಆದರೂ ಪರವಾಗಿಲ್ಲ, ನಾರ್ಮಲ್ ಆದರೂ ಪರವಾಗಿಲ್ಲ, ಯಾವುದಕ್ಕಾದ್ರೂ ನಾವು ರೆಡಿಯಾಗಿರೋಣ ಅಂದ್ಬಿಟ್ಟು ಅವಾಗ ಸಮ್ ಅಮೌಂಟ್ ನಮ್ಮ ಹತ್ರ ಇತ್ತು. ಆವಾಗಿಂದನೇ ನಾವು ಶುರು ಮಾಡಿಬಿಟ್ವಿ ಬ್ಯಾಂಕಲ್ಲಿ ಇಟ್ಕೊಳ್ಳೋಕ್ಕೆ. ಯಾಕಂದರೆ ನಮಗೆ ಯಾರ ಮೇಲೂ ಪ್ರೆಷರ್ ಮಾಡಬೇಕು ಅನ್ನೋದಿರಲಿಲ್ಲ. ಅಂದರೆ ಡಿಲಿವರಿ ಇವರೇ ಮಾಡಿಸ್ಬೇಕು ಅಂದರೆ, ಇವಾಗ ಫಸ್ಟ್ ಡಿಲಿವರಿ ಎಲ್ಲ ತಾಯಿ ಮನೆಯದು ಅಂತಾರಲ್ಲ, ನಮ್ಮ ಹಸ್ಬೆಂಡ್ ಹಂಗೇನಿರಲಿಲ್ಲ. ಯಾರಾದರೂ ಆಗಲಿ ಅದು ನಮ್ಮ ಮಗು ತಾನೆ, ಅದರಿಂದ ನಾವೇ ಇಟ್ಕೊಳ್ಳೋಣ ಅಂದ್ಬಿಟ್ಟು ಸಮ್ ಅಮೌಂಟ್ನ ಬ್ಯಾಂಕಲ್ಲಿ ಫಿಕ್ಸ್ ಮಾಡಿಬಿಟ್ವಿ ನಾವು. ಈವನ್ ಯಾವುದಾದ್ರೂ ಆಗಲಿ, ಅಂದರೆ ಸಿಸರ್ ಏನಾದರೂ ಆಗಲಿ, ನಾರ್ಮಲ್ ಆದರೂ ಆಗಲಿ ಅಂದ್ಬಿಟ್ಟು ಫಿಕ್ಸ್ ಮಾಡಿದ್ವಿ. ಹೀಗೆ ಚೆನ್ನಾಗಿ ನಡೀತಾ ಇತ್ತು. ಮತ್ತು 4th ಮಂತ್ ಸ್ಕ್ಯಾನಿಂಗ್ ಆಯಿತಾ. ಇವಾಗೆಲ್ಲ ಹೇಳ್ತಾರೆ ಆ್ಯಂಟಿರಿಯರ್ ಇದ್ದರೆ ಹೆಣ್ಮಗು, ಪೋಸ್ಟೀರಿಯರ್ ಇದ್ದರೆ ಗಂಡು ಮಗು ಅಂತ. ಕೆಲವೊಂದ್ರಲ್ಲಿ ನನಗೆ ಆ ಥರ ಇದೆ. ಲಾಸ್ಟ್ ಸ್ಕ್ಯಾನಿಂಗ್ಸಲ್ಲೆಲ್ಲ ಪೋಸ್ಟೀರಿಯರೇ ಬಂದಿದೆ, ಫಸ್ಟ್ ಸ್ಕ್ಯಾನಿಂಗಲ್ಲೆಲ್ಲ ಆ್ಯಂಟಿರಿಯರ್ ಅಂತಲೇ ಬಂದಿದೆ. ಇನ್ನು ಇದು ಸರಿ ಟಿಫಾ ಸ್ಕ್ಯಾನಿಂಗ್ ಹೋದ್ವಲ್ಲ, ಆವಾಗ ನಮ್ಮ ಹಸ್ಬೆಂಡ್ ಬಂದಿರಲಿಲ್ಲ. ನಾನು ನಮ್ಮಮ್ಮ ಇಬ್ಬರು ಹೋಗಿದ್ವಿ, ಬಸ್ಸಲ್ಲೇ ಹೋಗಿದ್ವಿ. ಸ್ಕ್ಯಾನಿಂಗ್ ಮಾಡೋರು ಬೇರೆ ಡಾಕ್ಟರು, ಇವ್ರ ಮಾಮೂಲಿ ಡಾಕ್ಟ್ರು ಸ್ಕ್ಯಾನಿಂಗ್ ಮಾಡಿರೋ ತಗೊಂಡು ತೋರಿಸ್ಬೇಕು ಅಂದ್ಬಿಟ್ಟು ನಾನು ನಮ್ಮಮ್ಮ ಹೋಗಿದ್ವಲ್ಲ, ನನಗೊಂಥರ ಟೆನ್ಷನು, ಏನು ಅಂದ್ಬಿಡ್ತಾರೋ ಏನು, ಮಗು ಹೇಗಿದೆಯೋ ಏನು. ಇವನ್ ಎಲ್ಲರಿಗೂ ಅದಿದ್ದೇ ಇರುತ್ತೆ. ಎಷ್ಟೇ ಸರಿ ಸ್ಕ್ಯಾನಿಂಗ್ ಹೋದ್ರು ಆ ಸ್ಕ್ಯಾನಿಂಗ್ ದಿನ ಅಂತೂ ಅದು ಫಸ್ಟ್ ಮಗು ಆಗಲಿ ಸೆಕೆಂಡ್ ಮಗು ಆಗಲಿ ಪ್ರತಿ ಸ್ಕ್ಯಾನಿಂಗಲ್ಲೂ ಟೆನ್ಷನ್ ಅನ್ನೋದು ಇದ್ದೇ ಇರುತ್ತೆ. ಇನ್ನು ಏನು ಟೆನ್ಷನ್ ಅಂದರೆ, ಇವಾಗ ಸ್ಕ್ಯಾನ್ ಬೇರೆ ಮಾಡೋರು ಇರ್ತಾರೆ, ನೋಡೋರು ಬೇರೆ ಇದ್ದರೆ ಆವಾಗ ಇದ್ದಿದ್ದು ಒಂಥರ ಟೆನ್ಷನು. ಸ್ಕ್ಯಾನು ನೋಡೋದು ಎಲ್ಲ ಒಬ್ಬರೇ ಆದರೆ ಆವಾಗಲೇ ಕೇಳಿಬಿಡ್ಬೋದು ಹೇಗಿದೆ ಹಿಂಗೆ ಏನು ಅಂತ. ಇವ್ರು ಹಾಗೆಲ್ಲ ಹೇಳಲ್ಲ, ಡಾಕ್ಟರ್ ಹೇಳ್ತಾರೆ ಬಿಡಿ ಅಂದ್ಕೊಂಡೇ ಇರ್ತಾರೆ. ಸರಿ ಅವತ್ತು ಹೋದ್ವಿ, ಬೆಳಗ್ಗೆಯಿಂದ ಕಾಯ್ಕೊಂಡಿದ್ದೀವಿ, ಮಧ್ಯಾಹ್ನವರೆಗೂ ಬರಲಿಲ್ಲ. ಮಧ್ಯಾಹ್ನದ ಮೇಲೆ ಬಂದರು. ಅಷ್ಟೊತ್ತಿಗೆ ಊಟ ಮಾಡ್ಕೊಂಬನ್ನಿ ಅಂದರು. ನಮ್ಗೆ ಊಟ ಮಾಡೋಕ್ಕೂ ಒಂಥರ ಟೆನ್ಷನ್, ಏನಂತಾರೋ ಫಸ್ಟ್ ಈ ಥೈರಾಯ್ಡ್ ಬೇರೆ ಭಯ ಇಡ್ಸ್ಬಿಟ್ಟಿದ್ದಲ್ಲ. ಇವಂದು ಅವ್ರು ಹೇಳಿದ್ರು ನಿಂಗೇನು ಇಲ್ಲ ಅಂದ್ರೂ ಒಳಗಡೆ ಏನೋ ಒಂಥರ ಭಯ ಇದ್ದೇ ಇತ್ತು. ಸರಿ ಸ್ಕ್ಯಾನ್ ಮಾಡಿಸ್ಕೊಂಡು ಅವ್ರನ್ನ ಕೇಳಿದೆ, ಏನಿಲ್ಲ ಎಲ್ಲ ನಾರ್ಮಲ್ ಆಗಿದೆ, ಡಾಕ್ಟ್ರ್ ಇನ್ನು ಮಿಕ್ಕಿದ್ದೆಲ್ಲ ಹೇಳ್ತಾರೆ ಹೋಗು ಅಂದರು. ಸರಿ ಅಂದ್ಬಿಟ್ಟು 5 ಮಂತ್ಸಲ್ಲಿ ಸ್ಕ್ಯಾನ್ ಮಾಡಿದ್ರಲ್ಲ, ಎಲ್ಲ ಚೆನ್ನಾಗಿದೆ ಅಮ್ಮ, ಮಗು ವೆಯ್ಟ್ ಸ್ವಲ್ಪ ಕಮ್ಮಿ ಇದೆ ಅಂತ ಹೇಳಿದ್ರು. ಆದರೆ ಏನು ಭಯ ಬೀಳೋಷ್ಟಿಲ್ಲ,
ಇನ್ನು ಊಟ ಅದೆಲ್ಲ ಚೆನ್ನಾಗಿ ಮಾಡು, ಸರಿ ಹೋಗುತ್ತೆ. ಬ್ಲಡ್ ಕೂಡ ಸ್ವಲ್ಪ ಕಮ್ಮಿ ಇದೆ. ಆವಾಗ ಒಂದು 9 ಪಾಯಿಂಟ್ಸು ಏನೋ ಇತ್ತು ಅಷ್ಟೇ. ಆ್ಯಕ್ಚುಲಿ 12 ಪಾಯಿಂಟ್ಸ್ ಇರಬೇಕು, ಅಂದರೆ ಮಿನಿಮಮ್ ಅಂದರೂ 12 ಇರಬೇಕು. ನಿನ್ಗೆ 9 ಇದೆ, ಒಂದು 3 ಪಾಯಿಂಟ್ಸ್ ಕಮ್ಮಿ ಇದೆ. ನೀನು ಬ್ಲಡ್ ಇಂಪ್ರೂವ್ ಮಾಡ್ಕೊಳ್ಲೇಬೇಕು ಅಂದ್ಬಿಟ್ಟು ಆವಾಗ ಒಂದು ಸಿರಪ್ಪು, ಟ್ಯಾಬ್ಲೆಟ್ಸು ಎಲ್ಲ ಕೊಟ್ಟರು. ಇನ್ನು ಕ್ರೇವಿಂಗ್ಸ್ ಬಗ್ಗೆ ಹೇಳೋದಂದರೆ ನನಗೆ ಆ ಥರ ಯಾವ ಕ್ರೇವಿಂಗ್ಸು ಆ ಥರ ಏನಿರಲಿಲ್ಲ. ಚೆನ್ನಾಗಿ ಊಟ ಮಾಡ್ಕೊಂಡಿದ್ದೆ. ಊಟ ಸೇರ್ತಾ ಇರಲಿಲ್ಲ ನನಗೆ. ಫಸ್ಟಿಂದನೂ ಹುಳಿ ಸಾರು ಆ ಥರ ಸಾಂಬಾರು ಆ ಥರ ಎಲ್ಲ ಇರ್ತಾ ಇರಲಿಲ್ಲ. ಏನಾದರೂ ಗೊಜ್ಜು ಚಟ್ನಿ ಈ ಥರನೇ ಇರ್ತಾಯಿತ್ತು. ಸ್ವೀಟ್ ಪರ್ಸನ್ ಅಂತೂ ಅಲ್ವೇ ಅಲ್ಲ, ಯಾವಾಗೂ ಸ್ಪೈಸಿ ಫುಡ್ಡೇ ಇಷ್ಟಪಡ್ತಾಯಿದ್ದೆ. ಆದರೂ ನಾನು ಅಷ್ಟೊಂದು ಸ್ಪೈಸಿ ಫುಡ್ ಇದು ಸೇಫ್ ಅಲ್ಲ ಅಂದ್ಬಿಟ್ಟು ನಾರ್ಮಲಿ ಊಟ ಮಾಡ್ಕೊತಾಯಿದ್ದೆ. ಹೊರಗಡೆ ತುಂಬ ಕಮ್ಮಿ ನಾನು ತಿನ್ನೋದು. ತುಂಬ ಫ್ರೂಟ್ಸ್ ತಿಂತಾಯಿದ್ದೆ, ಅದು ಆರೆಂಜು. ನಾನು ಏನು ಮಾಡ್ತಾಯಿದ್ದೆ ಅಂದರೆ ನೈಟ್ ಟೈಮ್ಸು ಒಂದು ಆರೆಂಜು, ಒಂದು ಆ್ಯಪಲ್ಲು ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಬಿಡ್ತಾಯಿದ್ದೆ. ನೈಟ್ ಹೊತ್ತು ನಂಗೆ ನಿದ್ದೆ ಬರ್ತಾ ಇರಲಿಲ್ಲ. ನಿದ್ದೆ ಬಂದಿಲ್ಲ ಅಂದರೆ ಏನಾಗುತ್ತೆ, ಆಫ್ಕೋರ್ಸ್ ಹೊಟ್ಟೆ ಹಶು ಆಗೋದು ಅದು ಇದು ಆಗ್ತಾ ಇರುತ್ತಲ್ಲ. ಸರಿ, ನನಗೆ ಹೊಟ್ಟೆ ಹಶು ಆದಾಗ ಬೇರೆ ಬಿಸ್ಕೆಟ್ಸು ಅವು ಇವು ಏನು ಚಾಕ್ಲೇಟ್ಸು ಅವೆಲ್ಲ ತಿಂದಿರ ನಾನು ಫ್ರೂಟ್ಸ್ ತಿಂತಾಯಿದ್ದೆ. ನಾನು ಮಲ್ಕೋಬೇಕಾದ್ರೆ ನಮ್ಮಮ್ಮ 5ನೇ ತಿಂಗಳಿಂದನೇ ನನಗೆ ಸ್ಯಾಫ್ರನ್ ಕೇಸರಿ ಹಾಲು ಕೊಡೋಕ್ಕೆ ಶುರು ಮಾಡಿದ್ರು. ಕೇಸರಿ ಹಾಲು ಡೈಲಿ ನೈಟ್ ಒಂದೊಂದು ಗ್ಲಾಸ್ ಆಫ್ ಕೇಸರಿ ಎಲ್ಲ ನೀಟಾಗಿ ನಡೀತಾ ಇತ್ತು. ಯಾವುದೇ ನನಗೆ ಈ ಥರ ಕಷ್ಟ ಆ ಥರ ಏನೂ ಇರ್ತಾ ಇರಲಿಲ್ಲ. ಅವಾಗ ಒಂದು ಸ್ವಲ್ಪ ಹೊಟ್ಟೆ ಟೈಟ್ ಆಗೋದು ಆ ಥರ ಆಗ್ತಾಯಿತ್ತು. ಮೇ ಬಿ ಅದು ಕೆಲವೊಬ್ಬರನ್ನೆಲ್ಲ ಕೇಳಿದ್ರೆ ಹೀಟಿಗೆ ಆ ಥರ ಇರ್ಬೋದು ಬಿಡು ಅಂತ ಇದು ಮಾಡ್ತಾಯಿದ್ರು. ಸರಿ ಅಂದ್ಬಿಟ್ಟು ಅವಾಗಿಂದನೂ ನಾನು ನೈಟ್ ಹೊತ್ತೆ ಆಗಲಿ ಯಾವಾಗೇ ಆಗಲಿ ಬಿಸಿನೀರು ಕುಡಿಯೋದು ಚೆನ್ನಾಗಿ ಅಭ್ಯಾಸ ಮಾಡ್ಕೊಬಿಟ್ಟೆ. ಈ ಥರ ನಡೀತಾ ಇರಬೇಕಾದ್ರೆ ಮತ್ತು ನಮ್ಮಮ್ಮ ಅಂದರು, ಸರಿ ನಡಿ 7 ತಿಂಗಳಿಗೆ ಹೊಟ್ಟೋಗೋಣ ನಾವು, ಅಲ್ಲಿದ್ದರೆ ನಿಂಗೆ ಇನ್ನೂ ಚೆನ್ನಾಗಿರುತ್ತೆ, ಇನ್ನೂ ಚೆನ್ನಾಗಿ ಆರೈಕೆ ಮಾಡ್ಕೋಬೋದು ನೀನು ಅಂತ ಸರಿ ಅಂದರು. ನಾವು ಮತ್ತೆ ಲಾಸ್ಟ್ ವಿಸಿಟ್ ಅಂದರೆ 7 ಮಂತ್ಸಿಗೆ ಡಾಕ್ಟ್ರ್ ಹತ್ರ ಹೋಗಿ ಬಂದ್ವಿ. ಸರಿ, ಡಾಕ್ಟ್ರ್ ಆವಾಗ ಒಂದು ಸ್ಕ್ಯಾನಿಂಗ್ ಇತ್ತೇನು, ಸ್ಕ್ಯಾನ್ ಮಾಡಿದ್ರು. ಎಲ್ಲ ಚೆನ್ನಾಗಿದೆ ಅಮ್ಮ, ಮಗು ವೆಯ್ಟು 700 ಗ್ರಾಮ್ಸ್ ಅಷ್ಟೇ ಇದೆ, ನೀನು ತುಂಬ ಮಗುನ ಇಂಪ್ರೂವ್ ಮಾಡಬೇಕಾಗುತ್ತೆ, ವೆಯ್ಟ್ ಗೇನ್ ಮಾಡಬೇಕಾಗುತ್ತೆ, ಮಗುನ ಚೆನ್ನಾಗಿ ತಿನ್ನಬೇಕಾಗುತ್ತೆ ಅಂದರು. ಸರಿ ಮೇಡಮ್, ನಾನು ಡೆಲಿವರಿ ನಮ್ಮಮ್ಮ ಮನೆಗೆ ಹೋಗ್ತಾ ಇದ್ದೀನಿ, ಇದೇ ಲಾಸ್ಟ್ ವಿಸಿಟ್ ಆಗಿರುತ್ತೆ ಅಂತೆಲ್ಲ ಹೇಳಿದೆ. ಸರಿ ಕಣು, ಇದ್ದಿದ್ರೆ ಚೆನ್ನಾಗಿರೋದು ಹಾಗೆ ಹೇಳಿದ್ರು. ಸರಿ ಅಂದ್ಕೊಂಡು ಮತ್ತೆ ನಮ್ಮಮ್ಮ ನಮ್ಮ ಮನೆಗೆ ಕರ್ಕೊಂಬಂದ್ಬಿಟ್ರು, ಅಂದರೆ ಕೈವಾರಕ್ಕೆ. ಆಮೇಲೆ ಅಲ್ಲಿ ನರ್ಸ್ ಇದ್ರಲ್ಲ ಆಂಟಿ, ಪದ್ಮ ಆಂಟಿ, ಅವ್ರಿಗೆಲ್ಲ ಹೋಗಿ ತೋರಿಸಿದ್ವಿ. ಅವರು ಇದೇ ಹೇಳಿದ್ರು, ಮಗುನ ನೀನು ವೆಯ್ಟ್ ಗೇನ್ ಮಾಡಿ ಚೆನ್ನಾಗಿದ್ದರೆ ನಾನು ಮಾಡ್ತೀನಿ ಡೆಲಿವರಿ, ಇಲ್ಲಾಂದರೆ ನಾನು ಮಾಡಲ್ಲ ಅಂದ್ಬಿಟ್ಟು ಹಾಗೆ ಅಂದರು. ನನಗೆ 7 ತಿಂಗಳಾದರೂ ನಂಗೆ ಹೊಟ್ಟೆನೇ ಕಾಣಿಸ್ತಾ ಇರಲಿಲ್ಲ, ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಗ್ತಾ ಇರಲಿಲ್ಲ. ಇದು ಆ್ಯಕ್ಚುಲಿ ನನ್ನ 7th ಮಂತ್ ಸ್ಕ್ಯಾನು. ಇದು ನೋಡಿ ಹೆಡ್, ಇದು ಹೆಡ್ಡು, ಇದು ಬಂದು ಸ್ಪೈನಲ್ ಕಾರ್ಡ್ ಆ ಥರ. ಬಿಟ್ಟು ಬಂದು 152 ಇತ್ತು. ಮತ್ತು ಪ್ಲಾಸೆಂಟ ಬಂದುಬಿಟ್ಟು ಆ್ಯಂಟೀರಿಯರೇ ಇತ್ತು. 5th ಮಂತ್ ಸ್ಕ್ಯಾನಿಂಗಲ್ಲಿ ಆ್ಯಕ್ಚುಲಿ ಹಾರ್ಟ್ ಬೀಟ್ ಬಂದು 162 ಇತ್ತು. ಆ್ಯಂಡ್ ಪ್ಲಾಸೆಂಟ ಬಂದುಬಿಟ್ಟು ಆ್ಯಂಟೀರಿಯರೇ ಇತ್ತು. ಮತ್ತು 7th ಮಂತ್ ಕರ್ಕೊಂಡು ಹೋದ್ರಲ್ಲ, ಆಮೇಲೆ ಎಲ್ಲ ಫುಡ್ಡು ಎಲ್ಲ ನಾನು ಜಾಸ್ತಿ ಏನು ಮಜ್ಜಿಗೆ ಕುಡಿತಾ ಇದ್ದೆ. ಆ್ಯಂಡ್ ಏನಂತಾರೆ, ಸೌತೆಕಾಯಿ ಚೆನ್ನಾಗಿ ತಿಂತಾಯಿದ್ದೆ, ಮಜ್ಜಿಗೆ ಅನ್ನ ಈ ಥರನೇ ಎಲ್ಲ ಹೋಮ್ ಫುಡ್ಡೇ ತಿಂತಾಯಿದ್ದೆ. ಜಾಸ್ತಿ ನಾನು ಜಂಕ್ ಫುಡ್ ತಿನ್ನೋಕ್ಕೆ ಹೋಗಿಲ್ಲ. ಫ್ರೂಟ್ಸು, ಡ್ರೈ ಫ್ರೂಟ್ಸು ಇದೇ ಇರ್ತಾಯಿತ್ತು. ಮತ್ತು ನನ್ನ ಪ್ರೆಗ್ನೆನ್ಸಿ ಪೂರ್ತಿ ಒಂದೇ ಒಂದು ಕ್ರೇವಿಂಗ್ ಇದೆ, ಅಂದರೆ ಅದು ನಮ್ಮಮ್ಮ ಮನೆಗೆ ಹೋದ್ಮೇಲೆ ಸ್ಟಾರ್ಟ್ ಆಗಿದ್ದು. ಅಂದರೆ ನಗ್ತೀರ ಎಲ್ಲರೂ ಕೇಳಿದ್ರೆ, ಅದು ಬಳ್ಪ ಆ್ಯಂಡ್ ಈ ಕಮ್ಮರ್ ಕಲ್ಲು ಅಂತಾರೆ, ಕಮ್ಮರ್ ಕಲ್ಲು ಏನೋ ಅಂತಾರೆ, ಅದು ಪ್ರೆಗ್ನೆನ್ಸಿ ತಿನ್ನೋ ಥರ ಕಲ್ಲು ಆ್ಯಕ್ಚುಲಿ. ಅದು ಮಾಮೂಲಿ ರಂಗೋಲಿ ಅಂಗಡಿ ಈ ಕಡೆ ಎಲ್ಲ ಇರುತ್ತೆ ಆ ಥರ. ಪ್ರೆಗ್ನೆನ್ಸಿಯಲ್ಲಿ ಅವರು ಪ್ರೆಗ್ನೆಂಟ್ ತಿನ್ನೋ ಕಲ್ಲೇ ಆ ಥರ ಕಲ್ಲೇ ಇರುತ್ತೆ. ಅದು ಯಾರೋ ಹಿಂಗೆ ಕೊಟ್ಟರು, ಒಂದು ಟೇಸ್ಟ್ ಮಾಡಿದೆ. ಮತ್ತು ಬಳ್ಪ ನಮ್ಮ ಅಕ್ಕ ಪ್ರೆಗ್ನೆಂಟಲ್ಲಿದ್ದಾಗ ಒಂದ್ಸಲ ನಾನೇ ತಂದುಕೊಟ್ಟಿದ್ದೆ. ಅದು ನೆನಪಾಗೋಗಿ ಒಂದ್ಸಲ ಟೇಸ್ಟ್ ನೋಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು. ಅವೆರಡಕ್ಕೆ ಅಡಿಕ್ಟ್ ಆಗಿಬಿಟ್ಟೆ ನಾನು. ಸರಿ, ಹೀಗೆ ಎಲ್ಲ ಆರಾಮಾಗಿ ನಡೀತಾಯಿತ್ತು ಎಲ್ಲ ಟೈಮ್ಗೆ. ಇವಾಗ ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ನಮ್ಮ ಅಕ್ಕ, ನಮ್ಮ ಆಂಟಿ ಎಲ್ಲರೂ ಚೆನ್ನಾಗಿ ನೋಡ್ಕೊತಾಯಿದ್ರು. ಏನು ಬೇಕೋ ಅದೆಲ್ಲ ಮಾಡಿಕೊಟ್ಟು. ಹೇಳಿದ್ನಲ್ಲ, ಅಷ್ಟೊಂದು ಕ್ರೇವಿಂಗ್ಸ್ ಏನಿರಲಿಲ್ಲ, ನಾರ್ಮಲ್ ಊಟ ಮಾಡ್ತಾಯಿದ್ದೆ ಅಷ್ಟೇ. ಅಂದರೆ ಬೆಳಗ್ಗೆ ವಾಮಿಟ್ ಆಗಿದ ತಕ್ಷಣ ನಮ್ಮಪ್ಪ ಹೋಗಿ ಇಡ್ಲಿನೋ ಏನಾದರೂ ತಂದ್ಕೊಟ್ಬಿಡೋರು. ಆಮೇಲೆ ಮತ್ತೆ ನೈಟೆಲ್ಲ ನಿದ್ದೆ ಇರ್ತಾ ಇರಲಿಲ್ಲಲ್ಲ, ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಮತ್ತೆ ಎದ್ದು ಟಿಫನ್ ಮಾಡ್ತಾಯಿದ್ದೆ. ಆ ಥರ ಎಲ್ಲ ಆರಾಮಾಗೆ ನಡೀತಾಯಿತ್ತು. ಆವಾಗ ಒಂದು ಟ್ವಿಸ್ಟ್ ಆಯಿತು. ಆ ಟ್ವಿಸ್ಟ್ ಏನು ಅನ್ನೋದು ಅಂದರೆ, ನನ್ನ ಸೀಮಂತಕ್ಕೆ ಮುಂಚೆನೇ ನನ್ನ ಡೆಲಿವರಿ ಆಗೋ ಟೈಮ್ ಹತ್ರ ಬಂದುಬಿಟ್ಟಿತ್ತು. ಆ ಟ್ವಿಸ್ಟ್ ಏನು ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ.